ಈ ಸರ್ಕಾರ 3 ವರ್ಷವನ್ನ ಪೂರೈಸಿರುವಂತಹ ಈ ದಿನದಂದು ಏನಾದರೂ ಹೊಸ ಯೋಜನೆಯನ್ನ ಜಾರಿಗೊಳಿಸಬಹುದಾ ಅಥವಾ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ ಅನ್ನುವಂತ ನಿರೀಕ್ಷೆ ಸಹಜವಾಗಿ ದೇಶದ ಜನರಲ್ಲಿತ್ತು. ಆದರೆ ಇವಾಗ ಮೋದಿ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಒಂದಷ್ಟು ಜನರಿಗೆ ಸಹಜವಾಗಿ ಇದು ಈ ರೀತಿಯಾದಂತಹ ಒಂದು ನಿರ್ಧಾರ ಸರಿಯಲ್ಲ ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾರೆ. ಹೌದು, ಈ ರೀತಿಯಾದಂತಹ ಒಂದು ನಿರ್ಧಾರ ಆಗಬೇಕಾಗಿತ್ತು ಅಥವಾ ಈ ರೀತಿಯಾದಂತಹ ಗೋಹತ್ಯೆ ನಿಷೇಧ ಮಾಡುವಂತಹ ಕಾನೂನು ಕೂಡಲೇ ಜಾರಿ ಆಗಬೇಕಾದಂತಹ ಅನಿವಾರ್ಯತೆ ದೇಶದಲ್ಲಿತ್ತು ಅನ್ನುವಂಥದ್ದನ್ನ ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಹಾಗೆ ಈಗ ಸದ್ಯ ಹೊರಡಿಸಲಾಗಿರುವಂತಹ ಅಧಿಸೂಚನೆಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಯಾವ್ದು ಅನ್ನುವಂಥದ್ದನ್ನೇ ನೋಡ್ತಾ ಹೋದ್ರೆ ಪ್ರಮುಖವಾಗಿ ಹಸುಗಳನ್ನ ಅಥವಾ ಗೋವುಗಳನ್ನ, ಪ್ರಮುಖವಾಗಿ ಇಲ್ಲಿ ಗೋವು, ಅದರಲ್ಲಿ ಎತ್ತು, ಹೋರಿ, ಹಸು ಎಲ್ಲವೂ ಕೂಡ ಬರುತ್ತೆ. ಈ ಗೋವುಗಳನ್ನ ಮಾರಾಟ ಮಾಡುವಂತಿಲ್ಲ, ಅದು ಕೊಲ್ಲುವ ಉದ್ದೇಶಕ್ಕೆ ಅಥವಾ ಬಲಿ ಕೊಡುವಂತಹ ಉದ್ದೇಶಕ್ಕೂ ಕೂಡ ಗೋವುಗಳನ್ನು ಬಳಸ್ಕೊಳ್ಳುವಂತಿಲ್ಲ, ಕೊಲ್ಲೋಕೆ ಅಥವಾ ಬಲಿ ಕೊಡೋದಕ್ಕೆ ಬರೋದಿಲ್ಲ ಗೋವುಗಳನ್ನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈಗ ಹೊರಡಿಸಿರುವಂತಹ ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಅಕಸ್ಮಾತ್ ಏನಾದರೂ ಇದನ್ನು ಮೀರಿ ಗೋಹತ್ಯೆಯನ್ನು ಏನಾದರೂ ಮಾಡಿದ್ದೆ ಆದಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ 1 ಲಕ್ಷದಷ್ಟು ದಂಡವನ್ನು ವಿಧಿಸಬಹುದಾದಂಥ ಪ್ರಸ್ತಾಪ ಕೂಡ ಈ ಅಧಿಸೂಚನೆಯಲ್ಲಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಗೋವುಗಳನ್ನು ಮಾರಾಟ ಮಾಡಲೇಬೇಕು ಅಂತ ಅಂದ್ರೆ ಅದು ರೈತರಿಗೆ ಮಾತ್ರ ಮಾರಾಟ ಮಾಡಬಹುದು ಅನ್ನುವಂಥದ್ದನ್ನ ಈ ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಯಾರಿಗೆ ಮಾರಾಟ ಮಾಡದೆ ಅನ್ನುವಂತಹ ದಾಖಲೆಯನ್ನ ಕೂಡ ಆ ವ್ಯಕ್ತಿ ಹೊಂದಿರಬೇಕು ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ನಮ್ಮ ಜೊತೆಗೆ ರಾಮಚಂದ್ರಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳು ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ, ಬಹುಶಃ ಬಹಳ ವರ್ಷಗಳಿಂದ ನೀವು ಇದನ್ನ ಒತ್ತಾಯ ಮಾಡ್ಕೊಂಡು ಬಂದಂಥದ್ದು, ಇವತ್ತು ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಹೊರಡಿಸಿದೆ ಅಂತ ಹೇಳಿ ತಿಳಿದು ಬಂದಿದೆ. ಏನ್ ರಿಯಾಕ್ಟ್ ಮಾಡ್ತೀರಾ ಇದ್ರ ಬಗ್ಗೆ? ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಿರೋದು ಶ್ರೀಗಳೇ? ತುಂಬಾ ಶುಭ ವಾರ್ತೆ. ನಮ್ಮ ಪ್ರಕಾರ ಶತಮಾನದ ಶುಭ ವಾರ್ತೆ ಇದು ಅಂತ. ಗೋಹತ್ಯೆಗೆ ಮೂಲನೇ ಈ ಸಂತೆಗಳು, ಗೋವಿನ ಮಾರಾಟ ಕೇಂದ್ರಗಳು, ಇದೇ ಗೋಹತ್ಯೆಗೆ ಮೂಲ. ಇಲ್ಲಿಂದನೇ ಕಸಾಯಿಖಾನೆಗೆ ಹೋಗೋದು ಗೋವುಗಳೆಲ್ಲ. ಅದನ್ನೇ ರೆಗ್ಯುಲೇಟ್ ಮಾಡಿದ್ರೆ ಅಲ್ಲಿ ಕಟುಕರ ಪಾಲಾಗದೆ ಇರೋ ಹಾಗೆ ಅಂತ ಕಾನೂನು ತಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಏನು? ಗೋಹತ್ಯೆ ಬೇರನ್ನ ಕತ್ತರಿಸಿದಂತೆ ಆಯ್ತು. ಇದು ನಮ್ಮ ಪ್ರತಿಕ್ರಿಯೆ. ತುಂಬಾ ಸಂತೋಷ. ಹೌದು. ಮತ್ತೊಂದು ವಿಚಾರ, ಇದು ನಿಮ್ಮ ಅಭಿಪ್ರಾಯ ಜೊತೆಗೆ ಏನಾದರೂ ಸಲಹೆಗಳಿದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳೋಕೆ ಇಷ್ಟಪಡ್ತೀವಿ ರಾಘವೇಶ್ವರ ಭಾರತಿ ಶ್ರೀಗಳೇ. ಅಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಪ್ರಗತಿಪರರು ಹೇಳೋದೇನು ಅಂತ ಅಂದ್ರೆ, ಸೊ ಕೃಷಿಕರು ಇದನ್ನ ಒಂದು ಆರ್ಥಿಕವಾಗಿಯೂ ಕೂಡ ಬಳಸ್ಕೊಳ್ತಾರೆ. ಗೋವುಗಳನ್ನ ಮಾರಾಟ ಮಾಡೋ ಮುಖಾಂತರವಾಗಿ ಕೆಲವು ಸಲ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಒಂದು ಹೊತ್ತಿನ ಊಟಕ್ಕೂ ಕೂಡ ಒಂದು ಗೋವನ್ನ ಮಾರಾಟ ಮಾಡಿ ಅವರು ಅವಲಂಬಿತರಾಗಿರ್ಬೇಕಾಗುತ್ತೆ. ಅದರಲ್ಲೂ ಕೂಡ ಬಹಳ ವಯಸ್ಸಾದಂತಹ ಗೋವುಗಳು ಅಥವಾ ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನ ಅವ್ರು ಇಟ್ಕೊಂಡ್ರೆ ಬಹಳ ಆರ್ಥಿಕ ಹೊಡೆತ ಬೀಳುತ್ತೆ. ಈಗ ಈ ಕಾನೂನಾಗಿ ಏನಾದ್ರೂ ಇದು ಜಾರಿಗೆ ಬಂದ್ಬಿಟ್ರೆ ಅದು ಆ ಹಸುಗಳನ್ನ ಇಟ್ಕೊಳ್ಳೋಗೂ ಇಲ್ಲ, ಕೊಡೋ ಹಾಗೂ ಇಲ್ಲ, ಒಂದ್ ರೀತಿ ಸಂದಿಗ್ಧತೆ ಸ್ಥಿತಿ ರೈತರಿಗೆ ಅಥವಾ ಬಹಳ ಬಡ ಜನರಿಗೆ ಅನ್ನುವಂತ ಅಭಿಪ್ರಾಯವನ್ನ ಅವ್ರು ಹೇಳ್ತಾರೆ. ಇದಕ್ಕೇನು ಉತ್ತರ ಅಂತ ಹೇಳಿ ರಾಘವೇಶ್ವರ ಭಾರತಿ ಶ್ರೀಗಳೇ? ಒಂದನೇದು, ಗೋವು ಎಂದೂ ನಿರುಪಯೋಗಿ ಅಲ್ಲ. ಎಲ್ಲಿವರೆಗೆ ಗೋಮೂತ್ರ ಗೋಮಯ ಕೊಡುತ್ತೋ ಅಲ್ಲಿವರೆಗೆ ಆ ಗೋವಿಗೆ ಕುಟುಂಬ ಸಾಕೋ ಶಕ್ತಿ ಇದೆ ಹೊರತು ಅದು ಕುಟುಂಬಕ್ಕೆ ಭಾರ ಆಗೋ ಪ್ರಶ್ನೆ ಇಲ್ಲ. ನಮಗದನ್ನ ಬಳಸ್ಕೊಳಕ್ ಬರ್ತಾ ಇಲ್ಲ ಅಂತಷ್ಟೇನೆ. ಇವತ್ತು ಗೋಮೂತ್ರ ಗೋಮಯದ ಕ್ರಯ ವಿಕ್ರಯಗಳು ನಡೀತಾ ಇದಾವೆ. ಅದು ತುಂಬಾ ನಾನಾ ತರದ ಉತ್ಪನ್ನಗಳು ಕೂಡ ಆಗ್ತಾ ಇದಾವೆ. ಹಾಗಾಗಿ ಅದು ನಿರುಪಯೋಗಿ ಆಗತ್ತೆ ಅನ್ನೋ ಮಾತೇ ಇಲ್ಲ. ಅದು ಅಂದ್ರೆ ಅದು ಹೇಳಕ್ಕಾಗದಿರೋ ಸ್ಥಿತಿನ ಮಲಗಿದ್ದು ಕೂಡ ಎಲ್ಲಿವರೆಗೆ ಮೂತ್ರ ಕೊಡ್ತಾ ಇರುತ್ತೆ, ಎಲ್ಲಿವರೆಗೆ ಅದು ಗೋಮಯ ಕೊಡ್ತಾ ಇರುತ್ತೆ, ಅಲ್ಲಿವರೆಗೆ ಉಪಯೋಗಿ ಇದು ಒಂದು. ಎರಡನೇದು, ಮಾನವೀಯತೆ ಪ್ರಶ್ನೆ ಇದೆ ಅಂತ. ಈಗ ನಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂದ್ರೆ, ನಮ್ಮಪ್ಪ ಬೆಡ್ ರಿಡನ್ ಅಂದ್ರೆ ಅದನ್ನ ಯಾರು ಕಡುಗರಿ ಮಾರಕ್ ಬರುತ್ತಾ? ನಮಗೆ ಹಾಗಾದ್ರೆ ಒಂದ್ ವೇಳೆ ಈಗ ಎಂತ ಕಷ್ಟ ಬಂದ್ರು ಒಂದು ಜೀವನ ಕೊಂದು ಹಿಂಸೆ ಮಾಡಿ ಆ ಕಷ್ಟ ಪರಿಹಾರ ಮಾಡ್ಕೊಳ್ಳೋದು ಅನ್ನೋದು ಮಾನವೀಯತೆ ಅಲ್ಲ. ಹಾಗಾಗಿ ನಾವು ಅದನ್ನ ಖಂಡಿತವಾಗಿ ಒಪ್ಪಲ್ಲ. ಮತ್ತೆ ಮಾರೋಕ್ಕೂ ಆಗಲ್ಲ, ಇಟ್ಕೊಳಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಇಲ್ವೇ ಇಲ್ಲ. ಈ ಉದಾಹರಣೆಗೆ ರಾಮಚಂದ್ರಪುರ ಮಠವೇ ಡಿಕ್ಲೇರ್ ಮಾಡಿದೆ, ಯಾವ ರೈತನಿಗೆ ಗೋವು ಸಾಕೋಕ್ ಆಗಲ್ಲ ಅಂದ್ರೆ, ಗೋವು ಭಾರ ಆಯ್ತು ಅಂದ್ರೆ ತಗೊಳಕ್ ನಾವು ತಯಾರಿದೀವಿ ಅಂತ, ನಾವು ನೋಡ್ಕೊಳಕ್ ತಯಾರಿದೀವಿ ಅಂತ. ಇತ್ತೀಚೆಗೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಲಕ್ಷಾಂತರ ಗೋವುಗಳಿಗೆ ಸಾಕೋಕಾಗದ ಪರಿಸ್ಥಿತಿ ಬಂದಾಗ ಮಠ ಒಂದರಿಂದೇನೆ ಸುಮಾರು 3,000 ಟನ್ ಮೇವು ಸಪ್ಲೈ ಮಾಡಿದೆ ಉಚಿತವಾಗಿ ಅಂತ. ಈ ತರದ ಅವಕಾಶಗಳು ಇದಾವೆ ಅಂತ. ಹಾಗಾಗಿ ಅವರಿಗೆ ಸಾಕಾಗಲ್ಲ ಪರಿಸ್ಥಿತಿ ಇಲ್ವೇ ಇಲ್ಲ ಅಂತ, ಆ ಸಂದರ್ಭವೇ ಇಲ್ಲ ಅಂತ. ಬಹಳಷ್ಟು ಗೋಶಾಲೆಗಳನ್ನ ನಾವು ನೋಡ್ತಾ ಇರ್ತೀವಿ ರಾಘವೇಶ್ವರ ಭಾರತಿ ಶ್ರೀಗಳಲ್ಲಿ, ಏನೂ ಕೂಡ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ರೈತರು ನಮಗೆ ಮನೆಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ, ಗೋಶಾಲೆಯಲ್ಲೂ ಕಳಿಸೋದಕ್ಕಾಗಲ್ಲ, ಏನ್ ಮಾಡಬೇಕು ಈ ಹಸುಗಳನ್ನ ಇಟ್ಕೊಂಡು ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಬಹುಶಃ ಅನಿವಾರ್ಯವಾಗಿ ಮಾರಾಟ ಮಾಡುವಂತ ಬೇಕು ಅಂತಲ್ಲ, ಅವ್ರಿಗೆ ಬಹಳ ಸೆಂಟಿಮೆಂಟ್ ಇರುತ್ತೆ ಗೋವುಗಳ ಜೊತೆಗೆ, ಆದ್ರೆ ಅನಿವಾರ್ಯ ಸ್ಥಿತಿಯಲ್ಲಿ ಮಾರಾಟ ಮಾಡ್ಬೇಕಂತ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಈ ಕಾಯ್ದೆ ಏನಾದರೂ ಬಂದು ಅಥವಾ ಕಾನೂನು ಜಾರಿ ಆದ್ರೆ ಅವ್ರಿಗೆ ಒಂದ್ ರೀತಿ ಹೊಡ್ತಾ ಅಂತ ಹೇಳಿ ಭಾವಿಸಬಹುದಾ, ಅಥವಾ ಅವ್ರು ಈ ರೀತಿ ಅಂತ ಕಾರ್ಯಕ್ಕೆ ಮುಂದಾಗೋದು ಸರಿಯಲ್ಲ ಮಾರುವಂಥದ್ದೇ ಅನ್ನುವಂಥದ್ದು ನೀವು ಹೇಳೋದಾ ಅಂತ? ನಮಗಂತದ್ದು ಯಾವುದೇ ರೈತ, ನಮ್ಮ ಕರ್ನಾಟಕದ ಯಾವುದೇ ರೈತನಿಗೆ ಅದು
ದೇಶೀಯ ಗೋವು ಅದನ್ನ ಸಾಕೋಕ್ಕಾಗಲ್ಲ, ಅವನಿಗೆ ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ನಾವು ತಗೋತೀವಿ. ಇಡೀ ಕರ್ನಾಟಕದ ರೈತರಿಗೆ ಹೇಳೋದು ನಾವು TV9 ಮೂಲಕವಾಗಿ ಅಂತ ನಾವು ಸಿದ್ಧ ಇದೀವಿ, ನಮ್ಮ ನೆಟ್ವರ್ಕ್ ಇಡೀ ರಾಜ್ಯಾದ್ಯಂತ ಇದೆ ಅಂತ. ಆ ಪ್ರಶ್ನೆನೇ ಇಲ್ಲ ಅಂತ, ಸಾಕೋಕ್ಕಾಗಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಮತ್ತೆ ಈ ಮುಂದೆ ನಮ್ಮ ಯೋಜನೆಗಳು ಏನಿದೆ ಅಂದ್ರೆ, ರೈತನಿಂದ ನಾವು ಗೋವನ್ನು ಖರೀದಿ ಮಾಡೋದಕ್ಕಿಂತ, ಗೋವನ್ನು ಮಾರೋದಕ್ಕಿಂತ ಗೋಮಯ ಮಾರಾಟಗಾರ ಆಗ್ಬಿಟ್ರೆ ಅವನಿಗೆ ಯಾವತ್ ಕಾಲಕ್ಕೂ ತೊಂದರೆ ಇಲ್ಲ ಅಂತ. ಅದು ಅವನಿಗೆ ಆದಾಯ ಮೂಲ ಹೊರತು ಭಾರ ಆಗೋ ಪ್ರಶ್ನೆನೇ ಬರಲ್ಲ ಅಂತ. ಇನ್ ಎನಿವೆ ಮಾನವೀಯತೆ ಪ್ರಶ್ನೆ, ಹಾಗೆ ಕಟುಕರಿ ಮಾರಬೇಕು ಅಂತಿದ್ಯಾ, ಬೇರೆ ರೈತರಿಗೆ ಮಾರ್ಲಿ, ಅವನು ತೊಂದರೆ ಏನು, ಕಟುಕರಿ ಮಾರೋದು ಬೇಡ, ಬೇರೆ ರೈತರು ತಗೊಳ್ಳೋಕೆ ತುಂಬಾ ಜನ ರೈತರು ತಯಾರಿದ್ದಾರೆ ಇವತ್ತು. ರೈತರು ತಗೊಳ್ಳಿ, ರೈತರು ಮಾರ್ಲಿ, ರೈತರ ಮಧ್ಯೆ ವ್ಯವಹಾರ ನಡೀಲಿ, ಕಟುಕ ಯಾಕೆ ಬರ್ಬೇಕು ಮಧ್ಯದಲ್ಲಿ ಅಂತ. ಮತ್ತೊಂದು ವಿಚಾರ ರಾಘವೇಶ್ವರ ಭಾರತಿ ಶ್ರೀಗಳೇ, ಅಂದ್ರೆ ನಿಮ್ಮಿಂದ ಒಂದು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಳೋಕೆ ಇಷ್ಟಪಡ್ತೀವಿ. ಅಂದ್ರೆ ಮಾತು ನಮ್ಗೆ ತುಂಬಾ ಚಿಕ್ಕದಾಗಿ ಕೇಳ್ತಾ ಇದೆ. ಈಗ ಕೇಳಿಸ್ತಾ ಇದೆಯಾ? ಅಂದ್ರೆ ತುಂಬಾ ಚಿಕ್ಕದಾಗಿ ಕೇಳ್ತಾ ಇದೆ, ಸ್ವಲ್ಪ ವಾಲ್ಯೂಮ್ ಇದ್ರೆ ಒಳ್ಳೇದಿತ್ತು. ಓಕೆ, ಒಂದ್ ಸೆಕೆಂಡ್ ಹಾಗೆ ಲೈನಲ್ಲಿ ರಾಘವೇಶ್ವರ ಭಾರತಿ ಶ್ರೀಗಳೇ. ಓಕೆ, ಈಗ ಕೇಳಿಸ್ತಾ ಇದೆಯಾ ಶ್ರೀಗಳೇ? ಓಕೆ. ಮತ್ತೊಂದು ವಿಚಾರ, ನೀವು ಬಹಳಷ್ಟು ಸಂದರ್ಭದಲ್ಲಿ ಹೇಳ್ತಾ ಇರ್ತೀರಾ, ಈಗಲೂ ಕೂಡ ನೀವು ಅದೇ ಹೇಳಿದ್ರಿ, ಅಂದ್ರೆ ಒಂದು ಗಂಜಲ ಅಂದ್ರೆ ಒಂದು ಗೋಮೂತ್ರ ಸಿಗುವಂತಹ ಸಂದರ್ಭದ ತನಕನೂ ಕೂಡ ಗೋವು ಯಾವತ್ತೂ ಕೂಡ ನಿರುಪಯುಕ್ತ ಅಲ್ವಾ ಅನ್ನುವಂಥ ರೀತಿಯಲ್ಲಿ ನೀವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರಾ. ಅಂದ್ರೆ ಗಂಜಲವನ್ನ ಕೂಡ ಮಾರ್ಬಿಟ್ಟು ರೈತ ಬದುಕಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ನಮ್ ಈಗಿನ ಸ್ಥಿತಿಲಿ ಅದಕ್ಕೆ ಸಂಬಂಧಪಟ್ಟಂತ ಮಾರ್ಕೆಟಿಂಗ್ ಬಂದು ಕೊಂಡ್ಕೊಂಡು ಹೋಗೋರು ಇದೆಲ್ಲ ಇದೆಯಾ ರಾಘವೇಶ್ವರ ಭಾರತಿ ಶ್ರೀಗಳೇ, ಅಥವಾ ರೈತರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳ್ತೀರಾ ಏನು ಅಂತ? ಅಂದ್ರೆ ಸಿಸ್ಟಮ್ ಡೆವಲಪ್ ಆಗ್ತಾ ಇದೆ, ನಾವು ಖರೀದಿ ಮಾಡ್ತಾ ಇದೀವಿ, ದೊಡ್ಡ ಪ್ರಮಾಣದಲ್ಲಿ ನಾವು ಖರೀದಿ ಮಾಡ್ತಾ ಇದೀವಿ, ಉತ್ಪನ್ನಗಳು ತಯಾರಾಗಿ ಮಾರುಕಟ್ಟೆಗೆ ಹೋಗ್ತಾ ಇದೀವಿ, ತುಂಬಾ ಬೇಡಿಕೆ ಕೂಡ ಇದೆ ಅದಕ್ಕೆ. ಈಗ ಇಂಥ ಸನ್ನಿವೇಶಗಳು ಬಂದಾಗ ಸಿಸ್ಟಮ್ ತಾನೇ ಡೆವಲಪ್ ಆಗುತ್ತೆ, ಪರ್ಯಾಯ ಮಾರ್ಗಗಳು ತಾನೇ ಡೆವಲಪ್ ಆಗ್ತವೆ. ಅದರಿಂದಾಗಿ ರೈತನಿಗೂ ಪ್ರಯೋಜನ ಆಗುತ್ತೆ, ಗೋವಿಗೆ ಜೀವನ ಸಿಗುತ್ತೆ, ಪ್ರಪಂಚಕ್ಕೆ ಆರೋಗ್ಯ ಸಿಗುತ್ತೆ, ಎಲ್ಲರಿಗೂ ಲಾಭನೇ, ವಿನ್ ವಿನ್ ಸಿಚುವೇಶನ್ ಒಂಥರ ಅಂತ. ಅದು ಸಿಸ್ಟಮ್ ಡೆವಲಪ್ ಆಗ್ಬೇಕು, ಆಗ್ತಾ ಇದೆ. ಹೌದು, ಇದಿಷ್ಟು ನಾವು ರೈತರಿಗೆ ಸಂಬಂಧಪಟ್ಟಂತೆ ಅಥವಾ ಗೋಗಳನ್ನ ಸಾಕೋದ್ರಿಂದ ಆಗುವಂತಹ ಉಪಯೋಗಗಳು ಇದ್ರ ಬಗ್ಗೆ ಮಾತನಾಡಿದ್ವಿ ರಾಘವೇಶ್ವರ ಭಾರತಿ ಶ್ರೀಗಳೇ. ಹಾಗೆ ತಿನ್ನೋ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಆಹಾರವನ್ನ ಸೇವಿಸೋದು ಬಿಡೋದು ಅವರವರ ಹಕ್ಕು ಅನ್ನುವಂಥ ರೀತಿಯ ಅಭಿಪ್ರಾಯ ಕೂಡ ವ್ಯಕ್ತ ಆಗುತ್ತೆ. ಈಗ ಬಹುಶಃ ಗೋ ಹತ್ಯೆನ ನಿಷೇಧ ಅಂತಂದ್ರೆ ಮುಂದಿನ ಹಂತದಲ್ಲಿ ಅದು ಕಸಾಯಿಖಾನೆಗೂ ಕೂಡ ಹೋಗೋದಿಲ್ಲ, ನಂತರದಲ್ಲಿ ಗೋಮಾಂಸ ಯಾವುದೇ ಮಾರ್ಕೆಟ್ ಅಲ್ಲೂ ಕೂಡ ಸಿಗದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ನಮ್ಮ ತಿನ್ನೋ ಹಕ್ಕನ್ನ ನೀವು ಕಸಿದ್ಕೊಂಡ್ರಿ ಅಂತೇಳಿ ಬಹಳಷ್ಟು ವಿರೋಧ ವ್ಯಕ್ತ ಆಗುವಂತ ಸಂದರ್ಭ ಸಹಜವಾಗಿ ಉದ್ಭವ ಕೂಡ ಆಗುತ್ತೆ. ಇದಕ್ಕೆ ಉತ್ತರ ಏನು ಅಂತ ಹೇಳಿ ರಾಘವೇಶ್ವರ ಭಾರತಿ ಶ್ರೀಗಳೇ? ಒಂದು ಅಂದ್ರೆ ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ, ಈಗ ಮಾತಾಡೋ ಸ್ವಾತಂತ್ರ್ಯ ಇದೆ, ಏನಾದ್ರು ಮಾತಾಡ್ಬೋದಾ? ಹಾಗೆ ತಿನ್ನೋ ಸ್ವಾತಂತ್ರ್ಯ ಇದೆ, ಏನಾದ್ರು ತಿನ್ಬೋದಾ? ಈಗ ಉದಾಹರಣೆಗೆ ನರಮಾಂಸ ಭಕ್ಷಣ ಪದ್ಧತಿಯ ಪ್ರಪಂಚದಲ್ಲಿ ಕೆಲವು ಕಡೆಗೆ ಇದ್ಬಿಟ್ಟಿದೆ. ಈಗ ನಮ್ಮಲ್ಲೂ ಕೂಡ ಅಂಡಮಾನ್ ನಿಕೋಬಾರ್ ಎಲ್ಲೋ ಇರ್ಬೋದು ಆ ತರದ, ಯಾವ್ದೋ ಬುಡಕಟ್ಟು ಜನಾಂಗದಲ್ಲಿ ಇರ್ಬೋದು ಆ ತರದ್ದು. ಈಗ ತಿನ್ನೋ ಹಕ್ಕು ಅಂತ ಅದನ್ನ ಗೌರವಿಸಕ್ಕಾಗತ್ತಾ? ಬಹಳ ಮುಖ್ಯ ವಿಷಯ ಏನು ಅಂದ್ರೆ, ಆ ಗೋಮಾಂಸ ತಿನ್ನೋದ್ರಿಂದ ತಿಂದವರಿಗೆ ಒಳ್ಳೇದಾಗ್ತಾ ಇದೆಯಾ ಅಂತ, ಅದಿಲ್ಲ. ಅದನ್ನ ಯಾವ ವೈದ್ಯಶಾಸ್ತ್ರ ಒಪ್ಪೋದಿಲ್ಲ. ತಿನ್ನೋರಿಗೆ ತುಂಬಾ ತುಂಬಾ ಹಾನಿಕಾರಕ, ಇನ್ಫ್ಯಾಕ್ಟ್ ಅತಿ ಹೆಚ್ಚು ಹಾನಿಕಾರಕ ಆಹಾರ ವಸ್ತು ಯಾವುದು ಅಂದ್ರೆ ಗೋಮಾಂಸ ಅಂತ ಆಯುರ್ವೇದನ ಹೇಳುತ್ತೆ. ಇವತ್ತಿನ ಫೈಂಡಿಂಗ್ಸ್ ಕೂಡ ವೈಜ್ಞಾನಿಕ ಸಮೀಕ್ಷೆಗಳು ಕೂಡ ಹೇಳ್ತವೆ ಅದನ್ನ. ಇವತ್ತಾನೆ ನೋಡಿದ್ವು ಅಮೆರಿಕದ ರಿಸರ್ಚರ್ಸ್, ಅಂದ್ರೆ ಮುಂದುವರೆದವರಲ್ಲಿ ಮುಂದುವರೆದವರು ಅಂತ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಬೀಫ್ ಕನ್ಸಂಪ್ಷನ್ ನಿಲ್ಲಿಸಿದ್ರೆ, ಗೋಮಾಂಸ ತಿನ್ನೋದನ್ನ ನಿಲ್ಲಿಸಿದ್ರೆ ಪ್ರಪಂಚದ ಈ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಅದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಾಗತ್ತೆ, ಬಹು ದೊಡ್ಡ ಕೊಡುಗೆಯನ್ನು ಕೊಟ್ಟಾಗತ್ತೆ ಅಂತ. ಬಹುಶಃ ಭಾರತಕ್ಕಿಂತ ಮುಂಚೆ ಅಮೆರಿಕದಲ್ಲಿ ಬೀಫ್ ಬ್ಯಾನ್ ಆದ್ರೆ ಆಶ್ಚರ್ಯ ಇಲ್ಲ ಅಂತ ಸನ್ನಿವೇಶ ಇದೆ ಅಂತ. ಹಾಗಾಗಿ ಅದನ್ನ ತಿನ್ನೋದು ನಿಲ್ಲಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ಪ್ರಪಂಚದ ಈ ಗ್ಲೋಬಲ್ ವಾರ್ಮಿಂಗ್ ದೃಷ್ಟಿಯಿಂದ ಇಡೀ ಪ್ರಪಂಚಕ್ಕೆ ಒಳ್ಳೇದು, ಭೂಮಿ ತಾಯಿಗೆ ಒಳ್ಳೇದು, ಮತ್ತೆ ಗೋವಿಗೆ ಒಳ್ಳೇದು, ರೈತನಿಗೆ ಒಳ್ಳೇದು. ಯಾಕೆ ಮಾಡಬಾರ್ದು? ಅದ್ರ ಬದಲಿಗೆ ನಾವು ಹಾಲು ತಗೊಳ್ಳೋಣ, ಅದ್ರ ಬದಲಿಗೆ ನಾವು ಗೋಮೂತ್ರ ಗೋಮಯ ತಗೊಳ್ಳೋಣ, ಅದ್ರ ಉತ್ಪನ್ನಗಳನ್ನ ಬಳಸೋದ್ರಿಂದ ಕ್ಷೇಮ ಆಯ್ತು. ಅಂದ್ರೆ ರೆಡ್ ಮೀಟ್ ಅಂತೆ, ಜೊತೆಗೆ ಬಹಳ ಸ್ಟ್ಯಾಮಿನಾ ಅಂತೆ, ಅದರಲ್ಲೂ ಕೂಡ ಬಹಳ ಪ್ರೋಟೀನ್ ಇರುವಂತಹ ಮಾಂಸ ಅಂತೆ ಅನ್ನುವಂಥ ಅಭಿಪ್ರಾಯನೆಲ್ಲ ಪ್ರಗತಿಪರರು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾರೆ ರಾಘವೇಶ್ವರ ಶ್ರೀಗಳೇ ಬಹಳಷ್ಟು ಸಂದರ್ಭದಲ್ಲಿ. ಹೀಗಾಗಿ ನಾವು ಪ್ರೂವ್ ಮಾಡಬಲ್ವು ಅಂತ, ಅಂದ್ರೆ ವೈಜ್ಞಾನಿಕ ಅಂಕಿಅಂಶಗಳನ್ನು ಸಮೀಕ್ಷೆಗಳನ್ನು ಮುಂದಿಟ್ಟು ಅದು ಅತ್ಯಂತ ಹಾನಿಕಾರಕ ರೋಗಕಾರಕ ಅನ್ನೋದನ್ನ ನಾವು ಸಿದ್ಧಪಡಿಸಬಲ್ವು, ಸಿದ್ಧಪಡಿಸೋಕೆ ಸಾಧ್ಯ ಇದೆ. ಅವ್ರ ಆರೋಗ್ಯಕರ ಸಿದ್ಧಪಡಿಸಲಿ. ವೈಜ್ಞಾನಿಕ ದೃಷ್ಟಿಯಿಂದ ಹೇಳ್ತಾ ಇರೋದು ನಾವು, ಶಾಸ್ತ್ರಗೇತ್ರ ಅಲ್ಲ, ವೈಜ್ಞಾನಿಕ ದೃಷ್ಟಿಯಿಂದ ತಿನ್ನಕ್ಕೆ ಯೋಗ್ಯ ಆರೋಗ್ಯಕರ ಅನ್ನೋದನ್ನ ಸಿದ್ಧಪಡಿಸ್ತೀವಿ. ಅನ್ಯಾಯ ಆಗ್ತಾ ಇದೆ. ಯಾವುದೋ ಕೆಲವು ಜನಾಂಗಗಳು ಪಾಪ ತುಂಬಾ ಕಷ್ಟದಲ್ಲಿದ್ದಾಗ ತಿನ್ನೋಕ್ ಬೇರೆ ಏನೋ ಇಲ್ಲದೆ ಅದನ್ನ ಏನಾದ್ರು ತಿಂದಿದ್ರೆ ನಾವಿವತ್ತು ಒಳ್ಳೆ ಆಹಾರ ಅವ್ರಿಗೆ ಕೊಡಬೇಕಾಗಿದೆ ಹೊರತು ಅದಕ್ಕಿಂತ ಅಂತ ಹೇಳ್ಬೇಕಾ ಅಂತ. ಮತ್ತೊಂದು ವಿಚಾರ ರಾಘವೇಶ್ವರ ಭಾರತಿ ಶ್ರೀಗಳೇ, ಅಂದ್ರೆ ಬಹಳ ರೈತ ಅನಿವಾರ್ಯ ಸಂದರ್ಭದಲ್ಲಿ ಗೋವುಗಳನ್ನ ಮಾರಾಟ ಮಾಡುವಂತ ಬಹಳಷ್ಟು ನಿದರ್ಶನಗಳನ್ನೇ ನಾವು ನೋಡ್ತಾ ಇರೋದು. ಹೀಗಾಗಿ ಇದೇನೋ ಕಾನೂನಾಗಿ ಜಾರಿಯಾದ ನಂತರದಲ್ಲಾದ್ರೆ
ಆಯಾ ರಾಜ್ಯ ಸರ್ಕಾರಗಳು ಅದು ಗೋಶಾಲೆ ನಿರ್ಮಿಸೋದ ವಿಚಾರವಾಗಿ ಆಗಿರಬಹುದು ಏನು ತುರ್ತಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ರೈತ ಬಹಳಷ್ಟು ಆರ್ಥಿಕವಾಗಿ ಒಂದಷ್ಟು ಸಂದರ್ಭ ತನಕ ಹೊಡೆತ ತಿನ್ನುವಂತ ಸಾಧ್ಯತೆನೇ ಹೆಚ್ಚು ಇದೇನಾದ್ರು ಕಾನೂನಾದ್ರೆ. ಜೊತೆಗೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರಾಪುರ ಮಠದಿಂದ ಸಂಬಂಧಪಟ್ಟಂತೆ ನೀವು ಹೇಳಿದ್ರಿ ಈಗ ತಾನೆ ಯಾವುದೇ ರೈತ ಆದ್ರೂ ತಂದ್ಬಿಟ್ಟು ನಮ್ಮ ಗೋಶಾಲೆಯಲ್ಲಿ ಬಿಡಬಹುದು ಅಂತ ಹೇಳಿ. ಮುಂದಿನ ಹಂತದಲ್ಲಿ ಈ ಗೋಶಾಲೆಗಳನ್ನು ವಿಸ್ತರಿಸೋದಾಗಿರ್ಬೋದು, ಅಕಸ್ಮಾತ್ ಈ ನಿರ್ಧಾರ ಏನಾದರೂ ಅಧಿಕೃತವಾಗಿ ಪ್ರಕಟ ಆಗಿ ಅದು ಕಾನೂನಾತ್ಮಕವಾಗಿ ಜಾರಿ ಆದದ್ದೇ ಆದಲ್ಲಿ ಏನ್ ವ್ಯವಸ್ಥೆ ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿ ತುರ್ತಾಗಿ ಶ್ರೀಗಳೇ? ಇವಾಗ ನೋಡಿ, ಮಲೆಮಹದೇಶ್ವರ ಬೆಟ್ಟದಲ್ಲಿ ಸುಮಾರು 70,000 ದೇಶೀಯ ಗೋವುಗಳಿಗೆ ಆಹಾರ ಇಲ್ಲದ ಪರಿಸ್ಥಿತಿಯನ್ನು ಸರ್ಕಾರನೇ ಮಾಡ್ಬಿಡ್ತು. ಬೇಲಿ ಹಾಕಿ ಬೆಟ್ಟಕ್ಕೆ ಅವರು ಏನು ಕಾಡಲ್ಲಿ ಮೇಯಿಸ್ತಾ ಇದ್ರು ಅದಕ್ಕೆ ಅವಕಾಶ ಕೊಡ್ತಾರೆ. 70,000 ಹಸುಗಳು ಒಟ್ಟಿಗೆ ಉಪವಾಸಕ್ಕೆ ಬಿದ್ದು ಅಂತ. ಹಾಗಂತ ಅವುಗಳು ಸಾಯೋಕೆ ಸಮಾಜ ಅವಕಾಶ ಮಾಡ್ಕೊಡ್ಲಿಲ್ಲ ಅಂತ ಇಡೀ ಸಮಾಜದಿಂದ ಎಷ್ಟೋ ಜನ ತಮ್ಮ ಚಿನ್ನ ಕೊಟ್ಟಿದ್ದಾರೆ, ಮೇಮೇಲೆ ಆಭರಣಗಳು ಕೊಟ್ಟಿದ್ದಾರೆ, ಊಟ ಬಿಟ್ಟು ಹಣ ಕೊಟ್ಟಿದ್ದಾರೆ, ಸೋಮವಾರ ಒಪ್ಪತ್ತು ಮಾಡಿ ಶಾಸ್ತ್ರೀಯ ಒಪ್ಪತ್ತಿನ ತರ ಆ ತರಹ ಮಾಡಿ ಇವತ್ತು ಇಡೀ ಸರ್ಕಾರದಿಂದ ಅಲ್ಲ ಸಮಾಜದಿಂದ ಅಲ್ಲಿ ಮೇವಿನ ಪ್ರವಾಹವೇ ಹರಿದು ಅಷ್ಟು ಗೋವುಗಳನ್ನು ಬದುಕಿಸಲಾಗಿದೆ, ಉಳಿಸಲಾಗಿದೆ ಅಂತ. ಇವತ್ತು ಮತ್ತೆ ಮಳೆ ಬಂದಲ್ಲಿ ಹಸರಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಮಾಡಕ್ ಸಾಧ್ಯ ಇದೆ ಅದನ್ನ. ಇಡೀ ರಾಜ್ಯದಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ಯಾವುದೇ ರೈತ ನಮ್ಮ ಗೋ ಪರಿವಾರ ಸಂಪರ್ಕ ಮಾಡ್ಲಿ, ಅವನು ಗೋವನ್ನು ಸಾಕೋಕ್ ಸಾಧ್ಯ ಇರೋ ಪರಿಸ್ಥಿತಿ ಇದ್ರೆ ನಾವು ನೋಡ್ಕೊಳ್ತೀವಿ ಅದನ್ನ. ಆ ಭರವಸೆ ಕೊಡಕ್ ಸಾಧ್ಯ ಇದೆ ಸರ್ಕಾರದ ಕಡೆಯಿಂದಲ್ಲ, ಮಠದ ಕಡೆಯಿಂದ ನಾವು ಕೊಡಕ್ ಸಾಧ್ಯ ಇದೆ ಅದನ್ನ. ಅಂತ ಪರಿಸ್ಥಿತಿ ಇಲ್ಲ. ಇದನ್ನ ರಾಜ್ಯಾದ್ಯಂತ ಈ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದೆಯಾ ನಿಮ್ಮ ಮಠದ ಮುಖಾಂತರವಾಗಿ? ಡೆಫಿನೆಟ್ಲಿ ನಮಗೆ ಪೂರ್ಣ ವಿಶ್ವಾಸ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲಿಯೇ ಅಂತ ಪರಿಸ್ಥಿತಿ ಇದ್ರೆ ನಮ್ಮ ಕಾರ್ಯಕರ್ತರನ್ನ ನಮ್ಮ ಗೋ ಪರಿವಾರ ಸಂಪರ್ಕ ಮಾಡ್ಲಿ. ಅವರು ಆ ಗೋವು ಉಪವಾಸ ಬಿದ್ದು ಸಾಧ್ಯ ಅಂತ ನೋಡ್ಕೊಳ್ಳೋ ಭಾರ ನಮ್ದು. ನಮ್ಗೆ ಕಲ್ಪನೆ ಇದ್ದೇ ಹೇಳ್ತಾ ಇದೀವಿ ಅಂತ. ಇಡೀ ರಾಜ್ಯ ಮತ್ತು ಪ್ರಪಂಚದಾದ್ಯಂತ ಈ ರಿಲಯನ್ಸ್ ಜನ ನೋಡ್ತಾ ಇದಾರೆ, ಕೆಡ್ತಾ ಇದಾರೆ ಅನ್ನೋ ಕಲ್ಪನೆ ಇದೆ ಅಂತ. ಕಲ್ಪನೆ ಇಟ್ಕೊಂಡೇ ಹೇಳ್ತಾ ಇದೀವಿ, ನಮ್ಮ ರಾಜ್ಯದ ಜನತೆ ಹೇಳ್ತಾ ಇದೀವಿ. ಉಪವಾಸ ಬಿದ್ದು ಗೋವು ಸಾಯ್ತಾ ಇದೆ ಅಂತ ಆದ್ರೆ ನೀವು ಸಂಪರ್ಕ ಮಾಡ್ಬೇಕಾಗಿರೋದು ಸರ್ಕಾರನ, ಆಮೇಲೆ ಮೊದಲು ರಾಮಚಂದ್ರಾಪುರ ಮಠವನ್ನ. ಆ ಭರವಸೆ ನೀವು ಕೊಡ್ತೀರಾ ಇಡೀ ರಾಜ್ಯದ ರೈತರಿಗೆ? ಹಾಗೆ ಡೆಫಿನೆಟ್ಲಿ.